ಬಿಬಿಎಂಪಿ ಜನರ ಸಮಸ್ಯೆಗಳಿಗೆ ಹೂಗುಟ್ಟಿದೆ. ಬೆಸ್ಕಾಂನಿಂದ ವಾಟ್ಸಾಪ್ ಹೆಲ್ಪ್ಲೈನ್ ಅನ್ನು ಜಾರಿ ಮಾಡಿದೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ ನಂಬರ್ ಅನ್ನು ರಿಲೀಸ್ ಮಾಡಿದೆ. ಬಿಬಿಎಂಪಿ ವ್ಯಾಪ್ತಿಯ 8 ವಲಯಗಳಲ್ಲಿ ಕಂಟ್ರೋಲ್ ರೂಮ್ ಅನ್ನು ತೆರೆಯಲಾಗಿರುವಂಥದ್ದು. ಈಸ್ಟ್ ಝೋನ್, ವೆಸ್ಟ್ ಝೋನ್, ಸೌತ್ ಝೋನ್, ಮಹದೇವಪುರ ಝೋನ್ ಆಗಿರಬಹುದು, ಬೊಮ್ಮನಹಳ್ಳಿ, ಯಲಹಂಕ, ಆರ್ ನಗರ ಸೇರಿದಂತೆ ದಾಸರಹಳ್ಳಿ ಝೋನ್ನಲ್ಲಿ ಈಗಾಗಲೇ ಕಂಟ್ರೋಲ್ ರೂಮ್ ಅನ್ನು ಏರ್ಪಾಡು ಮಾಡಲಾಗಿದೆ. ಏನು ಮಳೆಯಿಂದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಈ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ತತ್ಕ್ಷಣವೇ ಆಗಮಿಸ್ತಾರೆ. ಅಲ್ಲಿ ಏನಾಗಿದೆ ಘಟನೆ ಅನ್ನೋದನ್ನ ಗಮನಿಸ್ತಾರೆ. ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ತಂದುಕೊಡೋದಕ್ಕೆ ಮುಂದಾಗ್ತಾರೆ. ಗಮನಿಸ್ತಾ ಇದ್ದೀವಿ, ಈಸ್ಟ್ ಝೋನ್ ಆಗಿರ್ಬೋದು, ಇದರ ಕಂಟ್ರೋಲ್ ರೂಮ್ ನಂಬರ್ ಕೂಡ ಇದೆ. ವೆಸ್ಟ್ ಝೋನ್ ನಂಬರ್ ಕೂಡ ಬಿಬಿಎಂಪಿ ಕಂಟ್ರೋಲ್ ರೂಮ್ ಬಿಡುಗಡೆ ಮಾಡಿದೆ. ಸೌತ್ ಝೋನ್ ನಂಬರ್ ಸಹ ಮಹದೇವಪುರ ಝೋನ್ ಆಗಿರ್ಬೋದು, ಬೊಮ್ಮನಹಳ್ಳಿ ಝೋನ್ ಆಗಿರ್ಬೋದು, ಯಲಹಂಕ ವ್ಯಾಪ್ತಿ, ಆರ್ ನಗರ, ದಾಸರಹಳ್ಳಿ ಝೋನ್ನಲ್ಲೂ ಕೂಡ ಏನಾದರೂ ಈ ವಿದ್ಯುತ್ ಕಂಬಗಳು ಬೀಳ್ಬೋದು, ಮರಗಳು ಬೀಳ್ಬೋದು, ಈ ಬಿರುಗಾಳಿಯಿಂದ ಏನಾದರೂ ಅನಾಹುತ ಸಂಭವಿಸಿದ್ರೆ ತತ್ಕ್ಷಣವೇ ಈ ಕಂಟ್ರೋಲ್ ರೂಮ್ಗೆ ನೀವು ಫೋನ್ ಮಾಡಿ ಇಂತಹ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದ್ದೀವಿ ಅಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಆಟೋ ಜಖಂ ಆಗಿದೆ. ಮರ ಉರುಳಿ ಬಿದ್ದಿರೋದ್ರಿಂದ ಆಟೋ ಕಂಪ್ಲೀಟ್ ಆಗಿ ನೆಲಸಮ ಆಗಿದೆ. ಸದ್ಯ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಪ್ಯಾಸೆಂಜರ್ಸ್ ಇದ್ದರೆ, ಆಟೋ ಡ್ರೈವರ್ಸ್ ಅದು ಮರ ಬೀಳ್ತಾ ಇದ್ದಂತೇನೆ ಆತ ಜಂಪ್ ಆಗಿದ್ದಾನೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಅವಘಡಗಳು ಸಂಭವಿಸುತ್ತವೆ.